ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ರಿಸೆಪ್ಷನ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ವಿ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವಾಗ ಮುಹೂರ್ತದ ವ್ಲಾಗ್ನ ಹಾಕ್ತಾ ಇದ್ದೀವಿ. ಸೊ ಇವಾಗ ಅರ್ಲಿ ಮಾರ್ನಿಂಗ್ ಹುಡುಗನ್ನ ಕರ್ಕೊಂಡೋಗಿ ದೇವಸ್ಥಾನ ಹತ್ರ ಬಿಡ್ತಾರೆ. ಗಂಡು ಕರ್ಕೊಂಬರೋದು ಮತ್ತೆ ಅದು ಎಲ್ಲ ಆಗುತ್ತೆ. ನೋಡಿ, ಇವಾಗ ಹುಡುಗನ್ನ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಮತ್ತೆ ಚೌಟ್ರಿಗೆ ರಿಟರ್ನ್ ಆಗ್ತಾ ಇದ್ದಾರೆ. ಯಾಕೆ ಅಂದರೆ ಆಮೇಲಿಂದ ಹುಡುಗಿ ಕಡೆಯವರು ಹುಡುಗನ್ನ ಕರ್ಕೊಂಡು ಬರೋ ಶಾಸ್ತ್ರ. ಮತ್ತೆ ಇದು ಏನು ಪೆಟ್ಟಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಹುಡುಗನ್ಗೆ ಅಕ್ಕ ಆದವರು ತಂಗಿ ಆದವರು ಪೆಟ್ಟಿಗೆ ಹೊರ್ಬೇಕಂತ ಹೇಳ್ತಾರೆ. ಅದು ಏನಂದರೆ ಒಂದು ರೀಸನ್ ಇದೆ. ಅದು ರಕ್ತ ಸಂಬಂಧದಲ್ಲಿ ಅಲ್ವಾ. ಸೊ ಏನೋ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅವರಿಗೆ, ಆ ಥರ ಎಲ್ಲ ಸಂಪ್ರದಾಯ ಇರುತ್ತೆ. ಸೊ ಅದಕ್ಕೆ ಪೆಟ್ಟಿಗೆ ಇಟ್ಕೊತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಅವನಿಗೆಲ್ಲರೂ ನೈಟ್ ರಿಸೆಪ್ಷನಲ್ಲಿ ಎತ್ಕೊಂಡು ಒಂಥರ ಇರಿಟೇಷನ್ ಆಗ್ತಾ ಇತ್ತು ಅವನಿಗೆ. ಸೊ ಮಕ್ಕಳಿಗೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಟ್ರೆ ಆರಾಮಾಗಿರ್ತಾರೆ, ಕೂಲಾಗಿರ್ತಾರೆ. ಸುಮ್ಮನೆ ನಾವೇ ಎತ್ಕೊಂಡು ಅವರಿಗೆ ಸ್ವಲ್ಪ ಮುರ್ಸ್ ಮಾಡ್ತಾ ಇದ್ದೀವಿ. ನೋಡಿ ಇವಾಗ ಎಷ್ಟು ಆರಾಮ್ಸೆ ಅವ್ನ ಪಾಡಿಗೆ ಅವನು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾನೆ. ಬಟ್ ಏನೇ ಆದರೂ ಮಕ್ಕಳು ಅವರು ಏನು ಮಾಡಿದ್ರು ನೋಡೋಕ್ಕೆ ಖುಷಿ ಅಲ್ವಾ. ನೋಡಿ, ಇವಾಗ ನಮ್ಮ ಮೈದ್ನ ಅವರು ರೆಡಿ ಆಗಿದ್ದಾರೆ. ಗಂಡ್ ರೆಡಿ ಮಾಡ್ತಾ ಇದ್ದಾರೆ, ಪುರೋಹಿತರು ಮಗ. ಇಲ್ಲಿ ವಿಕ್ರಮ್ ಅವರು ಅನ್ಬಾಕ್ಸ್ ಕರ್ನಾಟಕ ಅವರು ವಿಡಿಯೋ ಮಾಡ್ಕೊತಾ ಇದ್ದಾರೆ. ಆಕ್ಚುಲಿ ನಮ್ಮ ಮನೆಯೆಲ್ಲ ಒಂದು ಯೂಟ್ಯೂಬರ್ ಫ್ಯಾಮಿಲಿನೇ ಅಂತ ಹೇಳ್ಬೋದು. ಸೊ ಇವಾಗ ಹುಡುಗ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ನನ್ನ ಮಗನಿಗೂ ಕೂಡ ನಾಮ ಇಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು ಅವನ್ನ ನೋಡಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಅಲ್ಲಿ ನನ್ನ ತಂದೆ ಅವ್ರು ಎತ್ಕೊಂಡ್ರು ನನ್ನ ಮಗನ. ಇವರು ನಮ್ಮ ಮಾವನವರು ಮೊಮ್ಮಗನ ಜೊತೆ ಆಟ ಆಡ್ತಿದ್ದಾರೆ. ಎಲ್ರಿಗೂ ಖುಷಿ ಅಲ್ವಾ ಮಕ್ಕಳು ಮನೇಲಿದ್ರೆ. ಇವಾಗ ಹುಡುಗನ್ನ ರೆಡಿ ಮಾಡ್ತಿರೋ ವಿಡಿಯೋ ಹಾಕಿದ್ದೀನಿ. ಅವರಿಗೆ ನಾಮ ಎಲ್ಲ ಇಡ್ತಾರೆ. 3 ನಾಮ ಇಡ್ತಾರೆ. ವೆಂಕಟೇಶ್ವರ ಒಕ್ಲು ಅಲ್ವಾ ನಾವು. ಸೊ ಹಾಗಾಗಿ ತಿರುಪತಿ ವೆಂಕಟರಮಣ ಮನೆ ದೇವರು. ಇವರು ನನ್ನ ಹಸ್ಬೆಂಡು. ತಮ್ಮನ ನೋಡ್ತಾ ಇದ್ದಾರೆ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು, ನನ್ನ ಮಗನಿಗೂ ಕೂಡ ನಾಮ ಇಡ್ತಾ ಇದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಅವನ್ನ ನೋಡಿ. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ ನನ್ನ ಮಗ. ಎಲ್ರಿಗೂ ಅವನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ನಮ್ಮ ಮನೆಗೆ ಮೊದಲನೇ ಮೊಮ್ಮಗ. ನಮ್ಮ ಮಾವನವರು ಅಷ್ಟೇ ಆಟ ಆಡಿಸ್ತಾ ಇದ್ದಾರೆ ನೋಡಿ, ಅವನ ಜೊತೆ ಆಟ ಆಡ್ತಿದ್ದಾರೆ. ಸೊ ಹೀಗೆ ಅಲ್ವಾ, ನಿಮ್ಮ ಮನೇಲೂ ಹಾಗೆ ಅಲ್ವಾ? ಎಲ್ರ ಮನೇಲೂ ಮಕ್ಳಂದ್ರೆ ತುಂಬಾನೇ ಎಲ್ರಿಗೂ ಇಷ್ಟ. ಅವ್ರು ಆಟ ಆಡೋದು, ಅವ್ರನ್ನ ನೋಡೋದು, ಅವ್ರು ಡ್ರೆಸ್ ಮಾಡಿದ್ರೆಲ್ಲ. ಸೊ ಇವಾಗ ಹುಡುಗಂದು ಫೋಟೋ ಸೆಷನ್ ನಡೀತಾ ಇದೆ. ಆಮೇಲೆ ನೆಕ್ಸ್ಟ್ ಹುಡುಗಿ ಜಾಯ್ನ್ ಆಗ್ತಾರೆ ಅನ್ಕೋತೀನಿ. ಇವಾಗ ಹುಡುಗನ್ನ ಕರ್ಕೊಂಡು ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹುಡುಗಿ ಕಡೆಯವರು ಎಲ್ಲ ಹುಡುಗನ ಕರ್ಕೊಂಡು ಚೌಟ್ರಿ ಒಳಗಡೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ಹುಡುಗನ ಕರ್ಕೊಂಡು ಚೌಟ್ರಿ ಒಳಗಡೆ ಹೊರಡ್ತಾ ಇದೀವಿ ನಾವು.
ಇಲ್ಲಿ ಇವಾಗ ಹುಡುಗನ ಕಾಲು ತೊಳಿತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಕಾಲು ತೊಳೆದಿದ್ದಾದ್ಮೇಲೆ ನನ್ನ ಮಗನ್ನ ಕೊಡ್ತಾ ಇದ್ದಾರೆ ಅವನ ಕೈಗೆ. ಅಂದರೆ ನಮ್ಮ ಕಡೆ ಹೆಂಗೆ ಅಂದರೆ ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಲ್ವಾ, ಸೊ ಹಾಗಾಗಿ ಗಂಡು ಕೈಲಿ ಎಲ್ಲ ಒಳ್ಳೇದಾಗಲಿ ಮತ್ತು ಅವರಿಗೂ ಮಕ್ಕಳೆಲ್ಲ ಚೆನ್ನಾಗಿ ಆಗಲಿ ಅಂತೆಲ್ಲ, ಸಂತಾನ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೆ ಏನೋ ಒಂದು ರೀಸನ್ ಅಲ್ವಾ ದೊಡ್ಡವ್ರು ಮಾಡಿರೋದು, ಹಾಗಾಗಿ ಮಕ್ಕಳು ಕೊಡ್ತಾರೆ, ಒಳ್ಳೇದಾಗಬೇಕಲ್ವ, ಮಕ್ಕಳು ಮನಸ್ಸು ಯಾವಾಗಲೂ ಶುದ್ಧ ಅಲ್ವಾ, ಹಾಗಾಗಿ. ಇವಾಗ ಹುಡುಗಿ ಕೂಡ ಬಂದರು. ಇವಾಗ ಅಂತರಪಟ್ಟನ ಹಿಡ್ದಿದ್ದಾರೆ. ಅಂದರೆ ಗಂಡು ಹೆಣ್ಣನ್ನ ಒಟ್ಟಿಗೆ ನೋಡಬಾರ್ದು ಅಂತ ಅನ್ನೋ ಶಾಸ್ತ್ರ ಅಲ್ವಾ, ಡೈರೆಕ್ಟಾಗಿ ನೋಡಬಾರ್ದು ಅಂತ, ಅದಕ್ಕಾಗಿ ಅಂತರಪಟ್ಟನ ಹಿಡ್ದಿದ್ದಾರೆ. ಇವಾಗ ಜೀರಿಗೆ ಬೆಲ್ಲನ ಇಬ್ಬರು ತಲೆ ಮೇಲೆ ಹಾಕಿಸಿ ಆಮೇಲೆ ಅಂತರಪಟ್ಟನ ಸರಿಸ್ತಾರೆ. ಅಂದರೆ ನಾವೆಲ್ಲ ರೇಗಿಸ್ತೀವಲ್ವಾ, ಸೊ ಯಾರು ಫಸ್ಟ್ ಅವ್ರ ತಲೆ ಮೇಲೆ ಹಾಕ್ತಾರೋ ಅವ್ರ ಮಾತು ಕೇಳ್ತಾರೆ ಆ ಥರ ಎಲ್ಲ ಅಂತ. ಸೊ ಹಾಗೆ ಅಲ್ಲಿ ಯಾರು ನಾವು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ, ಅವ್ರನ್ನ ರೇಗ್ಸೋಕ್ಕಾಗಿಲ್ಲ ಇಬ್ರು. ಸೊ ಇವಾಗ ಇಬ್ರು ಒಟ್ಟಿಗೆ ಕೈ ಹಿಡಿಸ್ಬಿಟ್ಟು 3 ಸುತ್ತು ಮಂಟಪದ ಸುತ್ತಲೂ ಸುತ್ತಿಸ್ತಾರೆ. ಹುಡುಗಿ ಸೋದ್ರ ಮಾವ, ಹುಡುಗನ ಅಕ್ಕ, ಈ ಥರ ಎಲ್ಲ ಪೆಟ್ಟಿಗೆ ಎಲ್ಲ ಇಟ್ಕೊಂಡು ಅವ್ರನ್ನ 3 ಸುತ್ತು ಸುತ್ತಿಸಿದಾದ್ಮೇಲೆ ಕೂರಿಸ್ತೀವಿ ಹಸೆ ಮಣೆ ಮೇಲೆ. ಮುಂದಿನ ಶಾಸ್ತ್ರ ಎಲ್ಲ ಒಂದೊಂದೇ ಶುರು ಮಾಡ್ತಾರೆ ಪುರೋಹಿತರು. ಇವಾಗ ಪುರೋಹಿತರು ತಾಳಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಒಳ್ಳೇದಾಗಬೇಕಲ್ವಾ ಇಬ್ರಿಗೂ, ಸಂಸಾರ ಜೀವನಕ್ಕೆ ಅವರಿಬ್ರು ಕಾಲಿಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಗುರು ಹಿರಿಯರಿಂದ ಒಪ್ಪಿಗೆ ತಗೊಂಡು ಅಪ್ಪ ಅಮ್ಮ, ಅವರು ಅತ್ತೆ ಮಾವ ಎಲ್ಲರ ಆಶೀರ್ವಾದ ಅವರಿಬ್ರಿಗೂ ಸಿಗಬೇಕಲ್ವಾ, ಹಾಗಾಗಿ ಪ್ರಾರ್ಥನೆ ಮಾಡಿಸ್ತಾ ಇದ್ದಾರೆ. ಅವರಿಬ್ರು ಕೈಯಲ್ಲೂ ಹೇಳಿಸ್ತಾ ಇದ್ದಾರೆ. ಅಂದರೆ ಮದುವೆ ಅಂದರೆ ಸುಮ್ಮನೆನಾ, 2 ಜೀವಗಳು ಒಂದಾಗೋದು ಅಲ್ಲದೆ ಎಲ್ಲ ಫ್ಯಾಮಿಲಿ, 2 ಫ್ಯಾಮಿಲಿದು ಬಾಂಡಿಂಗ್ ಎಲ್ಲ ಚೆನ್ನಾಗಿರ್ಬೇಕಲ್ವಾ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಬೇಕು, ಎಕ್ಸ್ಪೆಷಲಿ ಇವರಿಬ್ರು ಚೆನ್ನಾಗಿರಬೇಕು ಅಂತ ಪೂಜೆ ಮಾಡಿಸಿ ಗಂಡ ಆದವನು ಯಾವ ಥರ ಕರ್ತವ್ಯ ನಿಭಾಯಿಸ್ಬೇಕು ಆ ಥರ ಎಲ್ಲ ಅವರು ಪುರೋಹಿತರು ಚೆನ್ನಾಗಿ ಮಂತ್ರ ಹೇಳಿ ಅವರು ಹೇಳಿಸ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕೆ, ನಮಗೆಲ್ಲ ಖುಷಿ ಆಯಿತು. ಮದುವೆ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ನೀವು ನೋಡಿ ಗೊತ್ತಾಗುತ್ತೆ ನಿಮಗೂ.
ಎಲ್ಲರ ಕೈಲೂ ನಮಸ್ಕಾರ ಮಾಡಿಸ್ತಾ ಇದ್ರು. ಯಾಕೆಂದರೆ ಎಲ್ಲರೂ 4 ಜನ ಆಶೀರ್ವಾದ ಮಾಡಬೇಕಲ್ವಾ, ಇಬ್ಬರು ಚೆನ್ನಾಗಿ ಬಾಳಬೇಕು ಅಂತ. ಹಾಗಾಗಿ ಆ ವಿಡಿಯೋದಲ್ಲಿ ನಿಮಗೆ ಅಪಿಯರ್ ಆಗ್ತಿರ್ಬೇಕಲ್ಲ. ಇವಾಗ ಹುಡುಗಿ ಕೈಲಿ ಕಂಕಣ ಕಟ್ಟಿಸ್ತಾರೆ ಹುಡುಗನಿಗೆ. ಹುಡುಗನ ಕೈಲಿ ಹುಡುಗಿ ಕಂಕಣ ಕಟ್ಟಿಸ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಿರ್ಬೋದು. ಇದಾದಮೇಲೆ ತಾಳಿ ಕಟ್ಟಿಸೋದು ರೆಡಿ ಆಗ್ತಾ ಇದೆ. ತಾಳಿ ಎಲ್ಲರ ಕೈಲೂ ನಮಸ್ಕಾರ ಮಾಡಿಸಿ ನೋಡಿ, ಹಿರಿಯರ ಕೈಲೆಲ್ಲ ನಮಸ್ಕಾರ ಮಾಡಿಸ್ತಿದ್ದಾರೆ. ಅದಾಗಿದ ತಕ್ಷಣ ಹುಡುಗ ಹುಡುಗಿಗೆ ಮಂತ್ರ ಮಾಂಗಲ್ಯ ಧಾರಣೆ ಮಾಡ್ತಾರೆ. ಇವಾಗ ನೋಡಿ ತಾಳಿ ಕಟ್ತಾ ಇದ್ದಾರೆ. ಇದೆಲ್ಲ ಎಲ್ಲ ಹುಡುಗಿಯರಿಗೂ ಎಷ್ಟು ಖುಷಿ ಕ್ಷಣ ಅನ್ನೋದೊಂದೇ. ಒಂದು ಜವಾಬ್ದಾರಿ ಅಲ್ವಾ, ಒಂದು ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀವಿ, ಅಪ್ಪ ಅಮ್ಮನೆಲ್ಲ ಮಿಸ್ ಮಾಡ್ಕೋತೀವಿ. ಒಂಥರ ಅಳು, ಒಂದು ಕಡೆ ಖುಷಿ, ಎರಡೂ ಇರುತ್ತೆ ಅಲ್ವಾ. ಎಲ್ಲ ಹೆಣ್ಮಕ್ಳಿಗೂ ಇದೊಂಥರ ಎಕ್ಸ್ಪೀರಿಯೆನ್ಸ್. ಮತ್ತು ಹುಡುಗರಿಗೂ ಅಷ್ಟೇ, ಅವರಿಗೆ ಕೈ ನಡುಕ್ತಾ ಇತ್ತು ನನ್ನ ಮೈದನಿಗೆ ಸ್ವಲ್ಪ ಪೂಜೆ ಮಾಡೋ ಟೈಮಲ್ಲಿ ಸ್ವಲ್ಪ ಕಟ್ಟಬೇಕಾದ್ರೆ. ಆ್ಯಕ್ಚುಲಿ ಅವರಿಗೂ ಜವಾಬ್ದಾರಿ ಇರುತ್ತೆ ಅಲ್ವಾ, ಗಂಡು ಮಕ್ಳಿಗೂ ನಮ್ಮ ಲೈಫ್ಗೆಲ್ಲ ಬರ್ತಾ ಇದ್ದಾರೆ ಅಂತ. ಸೊ ಇಷ್ಟೆಲ್ಲ ಆಯಿತು ನೋಡಿ. ಇದೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಚಿಕ್ಕಮ್ಮ ಎಲ್ಲ. ನಾವು ಫೋಟೋಸ್ ಎಲ್ಲ ಸ್ವಲ್ಪ ತೆಗೊಳಕ್ಕಾಗಲಿಲ್ಲ, ಆದರೂ ಬಟ್ ಲಾಸ್ಟಲ್ಲಿ ತೆಕ್ಕೊಂಡ್ವಿ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ನಾವು ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ವಿ ಲಾಸ್ಟಲ್ಲಿ. ಅರುಂಧತಿ ನಕ್ಷತ್ರ ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮಮ್ಮಗೆ ಸಪೋರ್ಟ್ ಮಾಡಿ. ಇನ್ನೂ ತುಂಬಾ ವಿಡಿಯೋಗಳು ಅಮ್ಮ ಅಪ್ಲೋಡ್ ಮಾಡ್ತಾರೆ, ಕುಕ್ಕಿಂಗ್ ವಿಡಿಯೋಸ್ ಎಲ್ಲ, ಮತ್ತು ಡೈಲಿ ವ್ಲಾಗ್ಸಸ್ ಎಲ್ಲ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.